ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಒಂದು ರೀತಿ ಕಬ್ಬಿಣದ ಕಡಲೆ ರೀತಿ ಆಗಿಬಿಟ್ಟಿದೆ. ಯಾರಿಗೆ? ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ. ಗಜಪ್ರಸವಕ್ಕಿಂತಲೂ ಟಫ್ ಆಗೋಯ್ತು ಈ ಕ್ಯಾಬಿನೆಟ್ನ ವಿಸ್ತರಣೆ ಅನ್ನುವಂಥ ಅಂಶ. ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾನೆ ಇದೆ. ಒಂದು ಫೈನಲ್ ಔಟ್ಪುಟ್ ಇನ್ನೂ ಕೂಡ ಹೊರಗೆ ಬರ್ತಾ ಇಲ್ಲ. ಸರ್ಕಾರ ಒಂದೂವರೆ ತಿಂಗಳಾದರೂ ಕೂಡ ವಿಸ್ತರಣೆಯನ್ನ ಮಾಡಿಲ್ಲ. ತಿಂಗಳಾದ್ರೂ ಕೂಡ ವಿಸ್ತರಣೆ ಮಾಡಿಲ್ಲ. ರಾಜ್ಯ ನಾಯಕರು ದೆಹಲಿಗೆ ಹೋದ್ರು ಕೂಡ ಮೀಟಿಂಗ್ ಮಾತ್ರ ಅಲ್ಲಿ ಆಗ್ತಾನೆ ಇಲ್ವಂತೆ. ಎಲ್ಲರ ಮನೆಗೆ ಹೋದ್ರು ಕೂಡ ಯಾರೂ ಕೈಗೆ ಸಿಕ್ತಿಲ್ಲ. ವಾಟ್ ಈಸ್ ದಿಸ್ ಕಾಂಗ್ರೆಸ್ ಹೈಕಮಾಂಡ್? ನಿಮ್ಮ ಹತ್ರ ಇರೋದೇ 2-3 ರಾಜ್ಯ. ನೀವು ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗೆ ಅಂತ. ಇವತ್ತು ನಡೆಯಬೇಕಿದ್ದಂಥ ಸಭೆ ನಾಳೆಗೆ ಪೋಸ್ಟ್ಪೋನ್ ಆಗಿದೆ ಅಂತೆ. ನಾಳೆ ಟೈಮ್ ಫಿಕ್ಸ್ ಆಗದೆ ಇರೋದ್ರಿಂದ ನಾಳೆಯೂ ಕೂಡ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ನಾಳೆಯೊಳಗೆ ಪಟ್ಟಿ ಫೈನಲ್ ಆಗದೆ ಇದ್ರೆ ಭಾರಿ ಕಷ್ಟ. ನೀಟ್ ಗಲಾಟೆಯಲ್ಲಿ ರಾಹುಲ್ ಫುಲ್ ಬ್ಯುಸಿ ಆಗಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ವಾರವೂ ಕೂಡ ವಿಸ್ತರಣೆ ಆಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ಇದು ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ವರ್ತಿಸ್ತಾ ಇದೆಯೋ ಗೊತ್ತಿಲ್ಲ. ಇವನ್ ಕುರ್ಚಿ ವಿಚಾರದಲ್ಲೂ ಅಷ್ಟೇ, ಈ ವಿಚಾರದಲ್ಲೂ ಅಷ್ಟೇ. ಅಂಥದ್ದು ಕೆಲಸ ಏನ್ರಿ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ? ಇರೋದು ಏನು ಇಡೀ ದೇಶ ನಡೆಸೋಕಿದ್ಯಾ? ನಿಮ್ಗೆ ಇಡೀ ದೇಶ ನಡೆಸೋಕಿದ್ಯಾ? ಇಲ್ಲ ತಾನೆ. ನೀವು ವಿರೋಧ ಪಕ್ಷವಾಗಿ ಕೂತ್ಕೊಂಡಿದ್ದೀರಿ. ಯಾವುದೋ ಒಂದು 2-3 ರಾಜ್ಯಗಳಲ್ಲಿ ಮಾತ್ರ ನಿಮ್ಮ ಅಧಿಕಾರ ಆಳ್ವಿಕೆ ನಡೀತಾ ಇದೆ ಅಂತ ಆದ್ರ ಮೇಲೆ ಅದ್ರ ಬಗ್ಗೆನೂ ನೀವು ಗಮನ ಹರಿಸಕ್ಕಾಗಲ್ಲ. ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಬೇಜವಾಬ್ದಾರಿತನದ ಪರಮಾವಧಿ ಅಂತ ಕರೀತಾರೆ ಇದನ್ನ. ಇವರು ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತ ಹೇಳಿ ಎಷ್ಟು ದಿನಗಳಿಂದ ರಾಜ್ಯದ ಶಾಸಕರು ಅಥವಾ ಮುಖ್ಯಮಂತ್ರಿಗಳು ಇವರೆಲ್ಲರೂ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಆದ್ರೆ ಇವ್ರಿಗೆ ಮಾತ್ರ ಟೈಮೇ ಇಲ್ಲ. ಯಾಕೆ? ಇಡೀ ದೇಶ ನಡೆಸಬೇಕಲ್ಲ, ಇವರು ಗೌರ್ಮೆಂಟ್ ನಡೆಸಬೇಕಲ್ಲ. ಹಾಗಾಗಿ ಅದು ಯಾಕೆ ಈ ರೀತಿಯ ಡಿಸಿಷನ್ಗಳನ್ನು ತಗೊಳ್ತಾರೋ ದೇವ್ರಿಗೆ ಗೊತ್ತು. ಇವನ್ನ ನಾಳೆ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗೋದು ಡೌಟೇ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಈ ಮೆಂಟಾಲಿಟಿ ಇದೆಯಲ್ಲ ಕಾಂಗ್ರೆಸ್ ಹೈಕಮಾಂಡ್ನ ಮೆಂಟಾಲಿಟಿ, ಇದು ಅರ್ಥನೇ ಆಗ್ತಾ ಇಲ್ಲ. ಇವರೇನು ದೇಶದ ಪ್ರಧಾನಿಗಳಲ್ಲ. ಇಡೀ ದೇಶವನ್ನು ನಡೆಸುವಂಥ ಜವಾಬ್ದಾರಿ ಇವ್ರ ಮೇಲಿಲ್ಲ. ಇರೋದು ಒಂದು 2-3 ರಾಜ್ಯ. ಇದರ ಪ್ರಾಬ್ಲಮ್ಗಳನ್ನು ಕೇಳಿಬಿಟ್ಟು ಅದನ್ನು ಸಾಲ್ವ್ ಮಾಡುವಂಥ ಮನಸ್ಥಿತಿಯಲ್ಲೇ ಅವ್ರು ಕಾಣಿಸ್ತಾ ಇಲ್ವಲ್ಲ. ಏನು 1 ವಾರ ಆಯಿತು, 2 ವಾರ ಆಯಿತು. ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಏನು 24/7 ಕೂಡ ರಾಹುಲ್ ಗಾಂಧಿ ಅವ್ರು ಬ್ಯುಸಿಯಾಗಿ ಇರ್ತಾರಾ? ಇಲ್ಲ. ಅಟ್ಲೀಸ್ಟ್ 1 ಅವರ್ ಆದರೂ ಟೈಮ್ ಕೊಟ್ಟು ಮೀಟಿಂಗ್ ಮಾಡೋದು ಬಿಟ್ಬಿಟ್ಟು ಇವತ್ತು ನಾಳೆ. ಎಸ್ ಕಾರ್ತಿಕ್, ರಾಜ್ಯ ಸಚಿವ ಸಂಪುಟಕ್ಕೆ ವಿಸ್ತರಣೆಗೆ 108 ವಿಘ್ನಗಳು ಎದುರಾಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಇಲ್ಲಿ ಕಾಯ್ತಾ ಇದ್ರು ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ಕಳೆದ 1.5 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಡಿ ಕೆ ಶಿವಕುಮಾರ್ ಹಾಗೇನೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸೇರಿದಂತೆ ಒಟ್ಟು 14 ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ತಾರೆ. ಅದರ ಬಳಿಕ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು 2ನೇ ಪಟ್ಟಿಯನ್ನು ಅಂತಿಮಗೊಳಿಸ್ತೇವೆ, ಹಾಗೇನೆ ಸಚಿವ ಸಂಪುಟ ಫೈನಲ್ ಆಗುತ್ತೆ, ಒಟ್ಟಾರೆ ಸಚಿವ ಸಂಪುಟ ಮುಕ್ತಾಯವನ್ನು ಮಾಡ್ತೀವಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಇನ್ನೂವರೆಗೂ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸಂಪುಟ ವಿಸ್ತರಣೆಗೆ ಮೀನಾಮೇಷ ಎಣಿಸ್ತಾ ಇದೆ. ಸಾಕಷ್ಟು ವಿಚಾರಗಳು ಬೆಳವಣಿಗೆಗಳು ನಡೀತಾ ಇರೋದಂತೂ ನಿಜಾನೇ. ಆದರೆ ಇಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದರು. ವಿದೇಶ ಪ್ರವಾಸದಿಂದ ವಾಪಸ್ಸಾದ ಬಳಿಕ ಇಲ್ಲಿ ಸಂಪುಟ ವಿಸ್ತರಣೆ ಫೈನಲ್ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅದು ಆಗಿಲ್ಲ. ಬಳಿಕ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳ ಹೋರಾಟ, CJP ಕಾರ್ಯಕರ್ತರ ಹೋರಾಟ ಶುರುವಾಯಿತು ಜಂತರ್ ಮಂತರ್ನಲ್ಲಿ. ಅದಕ್ಕೆ ಒಂದು ಬೆಂಬಲವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಿತು. ಅಲ್ಲೂ ಕೂಡ ಒಂದಷ್ಟು ಸಮಯ ಹೋಯಿತು. ಆ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಇಲ್ಲಿಂದ ದೆಹಲಿಗೆ ತೆರಳಿದಾಗ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಸಚಿವ ಸಂಪುಟ ವಿಸ್ತರಣೆಗೆ ಯಾವುದೇ ಅವಕಾಶ ದೊರೆಯಲಿಲ್ಲ. ಹೀಗಾಗಿ ಈ ಒಂದು ಗಲಾಟೆ ಗದ್ದಲಗಳು ಬಗೆಹರಿದ ಬಳಿಕ ಸಂಪುಟ ವಿಸ್ತರಣೆಗೆ ಚಾಲನೆ ನೀಡಲಾಗುತ್ತೆ ಅಂತ ಹೇಳಲಾಗಿತ್ತು. ಅದು ಕೂಡ ಆಗಿಲ್ಲ. ಇದೀಗ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಬ್ಯುಸಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಜೊತೆಗೆ ಮೀಟಿಂಗ್ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಹಾಗೇನೆ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು, ಹಾಗೇನೆ ಸಾಕಷ್ಟು ಜನ ಶಾಸಕರುಗಳು ಹಾಗೇನೆ ಸಚಿವಾಕಾಂಕ್ಷಿಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ವರಿಷ್ಠ
ವರಿಷ್ಠರು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸೋದಕ್ಕಾಗಿ. ಆದರೆ ನಿನ್ನೆ AICC ಕಾರ್ಯದರ್ಶಿಯಾಗಿರುವಂತಹ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಚರ್ಚೆ ನಡೆಯುತ್ತೆ. BK ಹರಿಪ್ರಸಾದ್ ಹಾಗೆಯೇ ಸಿದ್ದರಾಮಯ್ಯನವರು ಹಾಗೆಯೇ DK ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಾರೆ. ಅಲ್ಲಿ ಒಂದು ಚರ್ಚೆ ಆಗುತ್ತೆ. ಆದರೆ ಇದಕ್ಕೆ ಅಂತಿಮವಾಗಿ ಏನು ಈ ಒಂದು ಪಟ್ಟಿ ಏನಿದೆಯಲ್ಲ, 20 ಜನ ಶಾಸಕರ 20 ಜನ ಸಚಿವರ ಪಟ್ಟಿ ಏನಿದೆಯಲ್ಲ, ಅಂತಿಮ ಪಟ್ಟಿ, ಈ ಪಟ್ಟಿಯನ್ನು ಅಂತಿಮಗೊಳಿಸೋಕೆ ರಾಹುಲ್ ಗಾಂಧಿ ಅಂತಿಮ ಮುದ್ರೆಯನ್ನು ಒತ್ತಬೇಕಾಗಿದೆ. ಆದರೆ ರಾಹುಲ್ ಗಾಂಧಿ ಅವರು ಈಗ ಸದ್ಯಕ್ಕೆ ಸಂಸತ್ನಲ್ಲಿ ಬ್ಯುಸಿ ಆಗಿರುವಂತಹ ಕಾರಣಕ್ಕೆ ಈ ಒಂದು ಅಂತಿಮವಾದಂಥ ನಿರ್ಧಾರ ಕೈಗೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸಚಿವ ಸಂಪುಟ ಆಕಾಂಕ್ಷಿಗಳು ಇನ್ನಷ್ಟು ಕಾಲ ಕಾಯಬೇಕಾಗಿದೆ. ಇನ್ನೇನಾದರೂ ಇವತ್ತು ಅಥವಾ ನಾಳೆ ಏನಾದರೂ ಚರ್ಚೆ ಆದ್ರೂ ಕೂಡ ಈ ನೂತನ ಸಚಿವರುಗಳು ಪದಗ್ರಹಣ ನಡಿಬೇಕಿತ್ತು ಈ ವಾರದ ಕೊನೆಯಲ್ಲಿ. ಆದರೆ ಈ ವಾರವೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗದ ಹಿನ್ನೆಲೆಯಲ್ಲಿ ಈ ವಾರವೂ ಕೂಡ ನೂತನ ಸಚಿವರುಗಳು ಪದಗ್ರಹಣ ನಡೆಸೋದು ಬಹುತೇಕ ಅನುಮಾನ ಅಂತಾನೆ ಹೇಳಲಾಗುತ್ತೆ. ಕಾರ್ತಿಕ್, ಥ್ಯಾಂಕ್ ಯು ಜಾಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.